ಯಾವತ್ತು ನಾನು ಇದನ್ನೆಲ್ಲ 8 ಕಟ್ ಮಾತ್ರ ಮಾಡ್ಕೊಳ್ಳೋದು, ಆರಿಸ್ಕೊಂಡು ಹೋದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಅದ್ರೇನು ಮಾಡೋದು, ನಂದು ಆಫ್ ರೋಡ್ ಬೈಕ್ ಅಲ್ಲಲ್ಲ. ಎಲ್ಲ ಪ್ಲಾಸ್ಟಿಕ್ ಐಟಮ್ ದೋಸ್ತ. ನಾನು ಹೇಳಕ್ಕೆ ಬಂದಿದ್ದ ದೋಸ್ತ ಇಲ್ಲಿ ಇದೆ ಒಂದು ಚೆಂಡು ಸಿಕ್ತು. ಹೋದ್ರೆ ಮತ್ತೆ ಏನಾದ್ರು ಬಂದು ಬೈದ್ರೆ ಏನಾಗುತ್ತೆ ಆಗಲಿ. ಇವತ್ತು ಇದ್ರೊಳಗೆ ಬೈಕ್ ತರಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ಬೈಯೋದಕ್ಕೆಲ್ಲ ರೆಡಿಯಾಗಿ ಜೋಸ್ತಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹಾಕ್ತೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಬೈತಾರ ಗೊತ್ತಿಲ್ಲ ದೋಸ್ತ. ಬೈತಾರ ಗೊತ್ತಿಲ್ಲ, ಹೋಗ್ಬಿಡೋಣ. ಅಲ್ಲ ಯಾರಿಗೆ ಇವಾಗ ಕಟ್ ಮಾಡ್ಕೊಂಡು ಸೀರೆ ಬರೋಣ. ಮತ್ತು ನಾನು ನೆಕ್ಸ್ಟ್ ಸರಿ ಬರುವಾಗ ಇಲ್ಲೆಲ್ಲ ಬೈಕೆಲ್ಲ ತರಂಗಿಲ್ಲ ಅಂತ ಕೇಸ್ ಹಾಕಿದ್ರು ಹಾಕ್ಬೇಕು. ಈಗೇನು ಓಡಿಸ್ಬಿಡೋಣ. ಯಾಕಂದರೆ ಇಲ್ಲೆಲ್ಲ ರಾಣಿಜರಿಗೆ ಹೋಗುವಾಗ ಅಲ್ಲಿ ಬೈಕೆಲ್ಲ ಹೋಗೋಕ್ಕಿತ್ತು. ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗುವಾಗ ಅಲ್ಲಿ ಬೈಕ್ ಹೋಗಂಗಿಲ್ಲ, ಗಿರ್ಮ ಅಂತೆಲ್ಲ ಹೇಳ್ಬಿಟ್ರು. ಅದಕ್ಕೆ ಜೀವನದಲ್ಲಿ ನಂದೊಂದು ಆಸೆ ತೀರೋಯ್ತು ಈ ಸೇತಲ್ಲಿ. ನೆಕ್ಸ್ಟ್ ಸರಿ ಬರುವಾಗ ಸೇತಲ್ಲಿ ಹೋಗಂಗಿಲ್ಲ, ಆಗಿಲ್ಲ, ಹೀಗಿಲ್ಲ ಅಂತ ಎಲ್ಲ ಹೇಳಂಗಿಲ್ಲ. ಭಾರಿ ಕಷ್ಟ ಇದೆ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ದೋಸ್ತ. ಕೇಳ್ತಾ ಹಂಗೆ ವೀಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ದೋಸ್ತ. ಫ್ರೆಂಡ್ಶಿಪ್ ಡೇಗೆ ನನಗೂ ಗಿಫ್ಟ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಏನಂತೀರಾ? ದಿಸ್ ಈಸ್ ಅಫಿಷಿಯಲ್ ರೀಲ್ಸ್ ಸ್ಪಾಟ್. ನಾವೆಲ್ಲ ಇಲ್ಲೇ ರೀಲ್ಸ್ ಮಾಡ್ತಿದ್ವಿ. ದಾರಿ ಬಿಡಲ್ಲ ಅಂತೀವ.